ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಈ ಒಂದಿಡೋ ಯಾವುದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ಅಲ್ಲ, ಈ ಒಂದಿಡೋ ನನ್ನ ಹೆಲ್ತ್ ರಿಲೇಟೆಡ್ ಆ್ಯಕ್ಚುಲಿ ಉಂಟು. ಯಾಕಪ್ಪ ಅಂದರೆ ಇವತ್ತು ಬೆಳಗ್ಗೆಯಿಂದ ತುಂಬ ತಲೆನೋಸೋದು, ಸ್ವಲ್ಪ ಉರಿ ಮತ್ತು ಮೈಕೈಯೆಲ್ಲ ಓಡಿಸೋದಾಗ್ತಿದೆ. ಆ ಒಂದು ಕಾರಣಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಆ್ಯಕ್ಚುಲಿ ತುಂಬ ಬೇಜಾರಾಗ್ತಿದೆ. ಮಾತ್ರ ತೊಗೊಂಡಿದ್ದೀನಿ, ಆದರೂ ಕೂಡ ಇನ್ನೂ ಕಡಿಮೆ ಆಗಿಲ್ಲ. ಅದಕ್ಕೋಸ್ಕರ ವೀಡಿಯೋ ಕೂಡ ಅಪ್ಲೋಡ್ ಮಾಡೋಕ್ಕಾಗಲ್ಲ. 2-3 ದಿನದಿಂದ ಸ್ವಲ್ಪ ಇತ್ತು, ಅದು ಬಟ್ ಈಗ ಇವತ್ತು ತುಂಬ ಹೆಚ್ಚಾಗಿದೆ. ಆ್ಯಕ್ಚುಲಿ ಆ ಒಂದು ಕಾರಣಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗ್ತಲ್ಲ. ತುಂಬ ಬೇಜಾರಾಗ್ತಿದೆ. ತಲೆ ಮಾತ್ರ ತುಂಬ ನೋಸ್ತಿದೆ. ಯಾವ ರೀತಿ ಅಂದರೆ ಏನೂ ಮಾಡೋಕ್ಕೆ ಆಗ್ತಾಯಿಲ್ಲ, ಮಾತಾಡೋಕ್ಕೆ ಕೂಡ ಸರಿಯಾಗಿ ಆಗ್ತಾಯಿಲ್ಲ, ನಿಲ್ಲಕ್ಕೆ ಕೂಡ ಸರಿಯಾಗಿದ್ದಂತಲ್ಲ. ಅದು ನಿಲ್ಲಕ್ಕೆ ತುಂಬ ಬೇಜಾರಾಗ್ತಿದೆ. ಹೆಂಗೆ ಅಂದರೆ ಏಕಾಏಕಿನೇ ಆಯಿತು. ಯಾಕಂದ್ರೆ ಹೆಂಗೆ ಹೇಳೋದು ಗೊತ್ತಾಗ್ತಿಲ್ಲ. ಯಾಕಂದರೆ ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೆ. ಪ್ರತಿದಿನ ಮ್ಯಾಕ್ಸಿಮಮ್ 1-2 ವೀಡಿಯೋ. ಕಣ್ಣೀರು ಬರ್ತಿದೆ ನೋಡಿ ಅಲ್ಲೂ. ಯಾಕಂದರೆ ಆ ರೀತಿ ಸರಿಯಾಗಿ ಊಟನೂ ಹೋಗ್ತಾಯಿಲ್ಲ, ಸರಿಯಾಗಿ ಊಟ ಕೂಡ ಆಗ್ತಾಯಿಲ್ಲ. ಯಾಕಂದರೆ ತಲೆ ನುಸೋದು, ಕೈಕಾಲು ಓಡಿಸೋದು, ತುಂಬ ಇದ್ದಂಗೆ ಮಾತಾಡ್ಕೊಡಿ ನಂತರ ಊರಿ ಅದರಲ್ಲಿ ನಾಳೆಯ ಗುಳ್ಳೆ ಇದ್ದದ್ದು. ಅದೊಂದು ವೀಕ್ ಅಂದರೆ 1 ವಾರ ಸರಿಯಾಗಿ ಮಾತಾಡೋಕ್ಕಾಗಿಲ್ಲ ನನಗೆ. ಅದು ಸ್ವಲ್ಪ ಕಡಿಮೆ ಆಗಿದೆ ಈಗ ಅಷ್ಟರಲ್ಲೇ ತಲೆ ನೋವಿಸ್ತದೆ. ತಲೆ ಉರಿ, ಕೆಮ್ಮು ಮತ್ತು ಕಾಲು ನೋವಿಸೋದು. ಆಸ್ಪತ್ರೆ ತೋರಿಸ್ಕೊಂಡಿದ್ದೀನಿ, ಇಲ್ಲ ಅಂತೇನಿಲ್ಲ. ಆದರೆ ತುಂಬ ಬೇಜಾರಾಗ್ತಿದ್ದಲ್ಲ. ಯಾಕಂದ್ರೆ ಒಬ್ಬ ಯೂಟ್ಯೂಬರ್, ನಾನೊಬ್ಬ ಯೂಟ್ಯೂಬರ್ ಅಂತ ಏನಿಲ್ಲ, ನಾನೊಬ್ಬ ನಿಮ್ಮ ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ. ನಾನು ಪ್ರತಿದಿನ ನಿಮಗೆ ಏನಾದರೂ ಒಂದು ಮಾಡಬೇಕು, ವೀಡಿಯೋ ಅಪ್ಲೋಡ್ ಮಾಡಬೇಕು, ಅದೊಂದು ಆಸೆ. ಅದರ ಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಪ್ರತಿಯೊಬ್ಬರು ಹೇಳ್ಬೇಕಾರೆ ಸಾರಿ, ಯಾಕಂದರೆ ಮೈಯಲ್ಲಿ ಹುಷಾರಿಲ್ಲ, ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಮತ್ತೆ ಆರಾಮಾದ ನಂತರ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಕಣ್ಣೀರು ಎನ್ನೆತ್ತಿ ಮಾತಾಡೋಕ್ಕೂ ಆಗ್ತಾಯಿಲ್ಲ, ಊಟನೂ ಮಾಡೋಕ್ಕಾಗ್ತಾಯಿಲ್ಲ. ಮಾತ್ರೆ ಹಾಗೆ ಕುಡಿದಿದ್ದೀನಿ. ತುಂಬ ಬೇಜಾರಾಗುತ್ತೆ. ಅಂದರೆ ಬೆಳಗ್ಗೆಯಿಂದ ಸ್ಟಾರ್ಟ್ ಇದೆ. ನಿನ್ನೆನೂ ಸ್ವಲ್ಪ ಇತ್ತು. 2-3 ದಿನದಿಂದ 1 ವಾರ ಆಯಿತು, ಬಾಯಿ ನೋವು ಇತ್ತು. ನಿನ್ನೆ ಒಂದು ಸ್ವಲ್ಪ ಅಡ್ಮಿಷನ್ ಮಾಡೋದಿತ್ತು. ರಾಯಬಾಗಕ್ಕೆ ಹೋಗಿದೆ. ಒಬ್ಬರು ಹುಡುಗಂದು, ನಮ್ಮ ಸಿಸ್ಟರ್, ಇಲ್ಲೇ ನಮ್ಮ ಬ್ರದರಲ್ಲಿ ಒಬ್ಬರು ಇದೆ, ಕಾಕನ ಮಗಂದು. ಅಡ್ಮಿಷನ್ ಮಾಡಿ ಬಂದೆ. ಸ್ಟಾರ್ಟ್ ಆಯ್ತು ಸಾಯಂಕಾಲದಿಂದ. ಸರಿಯಾಗಿ ತಲೆ ನೋಸೋದು. ಇಷ್ಟೇನಿದೆ ತಲೆದು, ಇದೆಲ್ಲ ಹೇಳಿ ಬಿಟ್ಟಿದೆ. ನಿಂತು ಮಾತಾಡೋಕ್ಕಾಗತ್ತಲ್ಲ. ಮತ್ತು ಅದ್ರ ಜೊತೆ ಊಟ ಕೂಡ ಹೋಗ್ತಲ್ಲ. ತುಂಬ ಬೇಸರ ಆಗ್ತದೆ. ಎಲ್ಲ ಪ್ಯಾಕೇ ಆಗಿದ್ದೀನಿ. ಅದರಲ್ಲಿ ಮಳೆ ಕೂಡ ಇವತ್ತಾಯಿತು. ಮಳೆ ಒಂದಾಯಿತು, ಅದೊಂದು ತುಂಬ ಚಳಿ, ತಂಪಿದೆ. ಈಗ ಜಸ್ಟ್ ಗುಳಿಗೆ ಕುಡಿದಿದ್ದೀನಿ. ಬಿಸಿನೀರು ಕಾಯಿಸಿದ್ದೀನಿ. ಇಷ್ಟೇನಿದೆ ಕಾಲಿದು. ಈ ಕಾಲು ಇಷ್ಟು ಹಿಡ್ಕೊಂಡು ತುಂಬ ನೋವ್ತಿದೆ. ಮತ್ತು ಕೆಮ್ಮು, ನಾಳೆಗೆ ಊಟ ಮಾಡೋಕ್ಕೆ ಬಿಡ್ತಾಯಿಲ್ಲ, ತಲೆಯೂ ನೋವಿಸ್ತದೆ. ಆದರೂ ಕೂಡ ನಿಮ್ಮ ಮುಂದೆ ನಗಬೇಕಲ್ಲ, ಬೇಜಾರಾಗಬಾರ್ದು. ನಮ್ಮ ಲೈಫ್ ಹೆಂಗಿದ್ರೆ, ನಾನು ಎಷ್ಟೇ ಕಷ್ಟ ಏನೇ ಎದುರ್ಕೊಂಡು ನಿಮ್ಮ ಮುಂದೆ ಸ್ಮೈಲ್ ಇರಬೇಕು, ಅದೊಂದೇ ಆಸೆ. ಇತ್ತೀಚೆಗೆ ನೀವು ನೋಡಿರ್ತಾರೆ 1-2-3 ದಿನ ವೀಡಿಯೋ ಅಂದರೆ ಫೇಸ್ ಮೇಲೆ ಸರಿಯಾಗಿ ಸ್ಮೈಲ್ ಇರಲ್ಲ. ಆ ರೀತಿ ಒಂದು ಪ್ರಾಬ್ಲಮ್ಮು. ಯಾಕಂದರೆ ಮೈಯಲ್ಲಿ ಹುಷಾರಿಲ್ಲ. ಒಬ್ಬ ವ್ಯಕ್ತಿಗೆ ಮೇನ್ ಹೆಲ್ತ್ ಇಂಪಾರ್ಟೆಂಟ್.
ಆ ಹೆಲ್ತ್ ಒಂದಿದ್ರೆ ಏನು ಬೇಕಾದ್ರೆ ಮಾಡ್ಬೋದು. ಹುಷಾರಿರಬೇಕು. ನಮಗೆ ಮೇನ್ ಇಂಪಾರ್ಟೆಂಟ್ ಹುಷಾರಾಗಿದ್ದರೆ, ನನಗೆ ಹೆಲ್ತ್ ಇಂಪಾರ್ಟೆಂಟ್ ಅಂದರೆ ಆರಾಮಾಗಿದ್ದರೆ ನಿಮ್ಮ ಜೊತೆ ಮಾತಾಡೋದು. ಆರಾಮಾಗಿರಲಿ ಅಂದ್ರೆ ಮಾತಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ದಯವಿಟ್ಟು ಎಲ್ಲರಿಗೂ ಸಾರಿ. ಪ್ರತಿಯೊಬ್ಬರು ಯುವಕರು ಇತ್ತೀಚೆಗೆ ನೀವು ನೋಡಿದ್ರೆ ಯಾವತ್ತೇ ತುಂಬ ಪ್ರಾಬ್ಲಮ್ ಆಗ್ತಿದೆ. ಅದ್ರ ಕೂಡ ಏನಿಲ್ಲ, ಮತ್ತೆ ರಿಕವರಿ ಆಗೋಣ. ರಿಕವರಿ ಆದರೆ ಏನಾದರೂ ಮಾಡಿ ಮತ್ತೆ ವಿಡಿಯೋ ಮಾಡೋದು ಬಿಡೋಂಗಿಲ್ಲ. ಆದ್ರೆ ಬಟ್ ಸ್ವಲ್ಪ ಅಡ್ಜಸ್ಟ್ ಮಾಡಿ ಕೆಲವು ದಿನಗಳು ಅಷ್ಟೇ. ಕೆಲವು ದಿನ ಏನಿಲ್ಲ, ಮಾತಾಡ್ತೊಂದಿದ್ದೀನಿ. ಬೆಳಗ್ಗೆ ಏನಾದರೂ ರಿಕವರಿ ಆದರೆ ಮತ್ತೆ ಸ್ಟಾರ್ಟ್ ಮಾಡೋಣ, ಮತ್ತೆ ನಮ್ಮ ವರ್ಕ್ ಜಾಯ್ನ್ ಆಗೋದು. ಜಸ್ಟ್ ಮಾತಾಡ್ತೊಂದಿದ್ದೀನಿ. ಊಟ ಮಾಡಿಲ್ಲ, ಹಂಗೆ ತೊಗೊಂಡೆ. ಯಾಕಂದರೆ ಊಟನೂ ಹೋಗ್ತಾಯಿಲ್ಲ, ಬಾಯಿ ನೋವಿದೆ, ಖಾರ ಆಗಿ ಬರೋಲ್ಲ. ಇಂಜೆಕ್ಷನ್ ಮಾಡಿಸ್ಕೊಂಡಿದ್ದೀನಿ, ಆದರೂ ಕೂಡ ನೋವಿದೆ, ಖಾರ ಆಗಿ ಬರೋಲ್ಲ. ಅನ್ನ ತಿನ್ನೋಕೋದ್ರೆ ಇದು ಎಲ್ಲ ಇದನ್ನಾಗಿಬಿಟ್ಟಿದೆ, ಏನೂ ಮಾಡೋಕ್ಕಾಗಲ್ಲ. ನ್ಯಾಲಿಗೆ ಓಡಾಡ್ಸೋಕ್ಕಾಗಲ್ಲ, ಪ್ರಾಬ್ಲಮ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಊಟ ಹೋಗ್ತಾಯಿಲ್ಲ. ಬಿಟ್ಟರೆ ನೀರು ಕುಡಿಬೇಕು, ಬಿಟ್ಟರೆ ಜಾಸ್ತಿ ಹಾಲು ತಿನ್ನಲ್ಲ ನಾನು. ಇದೊಂದು ಪ್ರಾಬ್ಲಮ್ಮು. ಅದಕ್ಕೋಸ್ಕರ ದಯವಿಟ್ಟು ಯಾರೆಲ್ಲ ಯೂಟ್ಯೂಬರ್ಸ್ ಅಷ್ಟಲ್ಲ, ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೇಳ್ತಾ ಇದ್ದೀನಿ, ಯಾರೂ ಬೇಜಾರಾಗ್ಬೇಡಿ ಅಷ್ಟೇ. ಅದನ್ನ ಬಿಟ್ಟರೆ ಏನಿಲ್ಲ, ಆದಷ್ಟು ಬೇಗ ರಿಕವರಿ ಆಗ್ತೀನಿ. ರಿಕವರಿ ಮತ್ತೆ ನಾನು ನಿಮ್ಮ ಮುಂದೆ ಸಿಗ್ತೀನಿ. ಮತ್ತು ಅದ್ರ ಜೊತೆಗೆ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಕೇಳೋದು ಒಂದೇ ರಿಕ್ವೆಸ್ಟ್, ಏನಪ್ಪ ಅಂದರೆ ನೀವು ಒಬ್ಬರ ಯೂಟ್ಯೂಬರ್ ಆಗಿದ್ರೆ ಯಾವುದೇ ಕಾರಣಕ್ಕೂ ವೀಡಿಯೋ ಅಪ್ಲೋಡ್ ನಿಲ್ಸೋಕೋಗ್ರಿ, ವೀಡಿಯೋ ಅಪ್ಲೋಡ್ ಮಾಡಿ. ಮತ್ತು ಅದ್ರ ಜೊತೆ ನಿಮ್ಮ ಹೆಲ್ತ್ ಮೇನ್ ಇಂಪಾರ್ಟೆಂಟ್. ಎಲ್ಲ ಯೂಟ್ಯೂಬರ್ಸ್ ಕ್ರಿಯೇಟರ್ಸ್ ಅಷ್ಟೇ ಅಲ್ಲ, ಪ್ರತಿಯೊಬ್ಬರು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಇರ್ತೀನಿ. ಹೆಲ್ತ್ ಬಗ್ಗೆ ನೀವು ಕಾಳಜಿ ಮಾಡ್ಕೊಳ್ಳಿ. ಏನಾದರೂ ಹುಷಾರಿಲ್ಲ ಏನೋ ಬೇಗ ಹೋಗಿ ಆಸ್ಪತ್ರೆಗೆ ತೋರಿಸ್ಕೊಳ್ಳಿ. ಮೇನ್ ಇಂಪಾರ್ಟೆಂಟ್ ಹೆಲ್ತು. ಯಾಕಂದ್ರೆ ನೀವು ಹೆಲ್ತ್ ಇದ್ದರೆ ಮಾತ್ರ ನೀವು ಇರ್ತಿರಲಿಕ್ಕಿರಲ್ಲ. ನಿಮ್ಮ ಮೈಯಲ್ಲಿ ಶಕ್ತಿ ಮೇನ್ ಇಂಪಾರ್ಟೆಂಟ್. ಯಾಕಂದ್ರೆ ನೀವು ಹುಷಾರಾಗಿದ್ದರೆ ನೀವು ಮಾತಾಡ್ಬೋದು, ಇನ್ನೊಬ್ಬರ ಜೊತೆ ಇರ್ಬೋದು. ನಿಮಗೆ ಹುಷಾರಿರಲಿ ಅಂದರೆ ಏನು ಮಾತಾಡ್ತಾರೆ. ಅದಕ್ಕೋಸ್ಕರ ಸ್ವಲ್ಪ ಹೆಚ್ಚಾಗಿದ್ದಾರೆ, ಯಾರು ಬೇಜಾರಾಗಬೇಡಿ. ಯಾಕಂದರೆ ಇಡೀ ನಮ್ಮ ಕರ್ನಾಟಕದ ಜನರ ಪ್ರತಿಯೊಬ್ಬರು ಕೂಡ ಆಶೀರ್ವಾದ ಇದೆ. ಆದಷ್ಟು ಬೇಗ ರಿಕವರಿ ಆಗ್ತೀನಿ. ಎಲ್ಲರೂ ಸ್ವಲ್ಪ ವೇಟ್ ಮಾಡ್ತಾರೆ. ಬೆಳಗ್ಗೆ ಮತ್ತೆ ರಿಕವರಿ ಆದರೆ ಬೆಳಗ್ಗೆ ವೀಡಿಯೋ ಮಾಡ್ತೀನಿ, ಮತ್ತು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಆದರೆ ಬಟ್ ಅಡ್ಜಸ್ಟ್ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ನೋಡೋಣ. ಎಲ್ಲ ನಮ್ಮ ಕನ್ನಡ ಟಿಕೆಟ್ಸ್ ಮೆಂಬರ್ಸ್ ಎಲ್ಲರೂ ಕೂಡ ಹೇಳ್ಬೇಕಾರೆ ಇದು ಯಾವುದೇ ರೀತಿ ಯೂಟ್ಯೂಬ್ರಿಗೆ ಈ ರೀತಿ ವಿಡಿಯೋ ಮಾಡಬಾರ್ದು. ಆದರೆ ಬಟ್ ನನ್ನ ಹೆಲ್ತ್ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೀನಿ, ಯಾಕಂದ್ರೆ ನಿಮಗೂ ಗೊತ್ತಿರಲಿ ಒಬ್ಬ ಯೂಟ್ಯೂಬರ್ಸ್ ಆಗಿ ಏನೆಲ್ಲ ಇರುತ್ತೆ ಅಂತ ಹೇಳ್ತಾರೆ ಅಷ್ಟೇ. ಏನೋ ತುಂಬ ಸಿಂಪಲ್. ಈ ಒಂದು ಮುಗಿಸ್ಕೊಂತ ಮುಂಚೆ ಪ್ರತಿಯೊಬ್ಬರು ಎಲ್ಲ ನಮ್ಮ ಕನ್ನಡ ಟಿಕೆಟ್ಸ್ ಮೆಂಬರ್ಸ್ ಎಲ್ಲರೂ ಕೂಡ ಸಾರಿ. ಯಾಕಪ್ಪ ವೀಡಿಯೋ ಮಾಡೋಕ್ಕಾಗಿಲ್ಲ, ಹೆಲ್ತ್ ಪ್ರಾಬ್ಲಮ್. ಅದಕ್ಕೋಸ್ಕರ ಸಾರಿ. ಏನಾದರೂ ನನ್ನ ಕಡೆ ತಪ್ಪಾಗಿದ್ರೆ ಕ್ಷಮೆ ಇರಲಿ ಎಲ್ಲರಿಗೆ. ಸಾರಿ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ಸಿಗ್ತೀನಿ ಎಲ್ಲರಿಗೆ. ಬಾಯ್.